ಅಭಿಲಾಷ ತನ್ನ ಕಾರನ್ನು ನಿಧಾನವಾಗಿ ತಾನು ಕಲಿತ ಕಾಲೇಜಿನ ಎದುರಿನ ರಸ್ತೆಯಲ್ಲಿ ಓಡಿಸುತ್ತಾ ಕಾಲೇಜನ್ನು ಒಮ್ಮೆ ನೋಡಿದಳು. ತಾನು MBA ಮಾಡಿದ ಕಾಲೇಜು, ಎಷ್ಟು ನೆನಪುಗಳು ಕೊಟ್ಟಂಥ ಕಾಲೇಜು ಅನಿಸಿತು ಆಕೆಗೆ. ಹಾಗೆ ಮುಂದೆ ಸಾಗಿದಳು. ತಾನು ಆ ದಿನಗಳು ಬಸ್ಸಿಗಾಗಿ ಕಾಯುತ್ತಿದ್ದ ಬಸ್ ಸ್ಟ್ಯಾಂಡ್ನ ಕಡೆ ಆಕೆ ಕಣ್ಣಿನ ನೋಟ ಜಾರಿತು. ಸಂಜೆ 5ರ ಸಮಯ. ಅದೇ ವ್ಯಕ್ತಿ ಇಂದು ಕೂಡ ಬಸ್ಗಾಗಿ ಕಾಯ್ತಾ ಇದ್ದ. ಅಭಿಲಾಷಳ ಎದೆ ಬಡಿತ ಜೋರಾಗಿತ್ತು. ಕಾರ್ನ ಎಕ್ಸಲೇಟರ್ನ ಸ್ವಲ್ಪ ಜೋರಾಗಿ ಅದುಮಿದಳು. ಸ್ವಲ್ಪ ದೂರ ಗಾಡಿ ವೇಗವಾಗಿ ಸಾಗಿತ್ತು. ಆ ವ್ಯಕ್ತಿ ಮತ್ಯಾರೂ ಅಲ್ಲ, ತನ್ನ ಮೊದಲ ಪ್ರೀತಿ ಹರ್ಷ. ತಾನು MBA ಓದ್ತಾ ಇರೋ ಕಾಲೇಜ್ಗೆ ಹರ್ಷ PU ಕಾಲೇಜ್ನ ಲೆಕ್ಚರರ್ ಆಗಿ ಬರ್ತಾ ಇದ್ದ. ಅಭಿಲಾಷೆಗೆ 2 ಬಸ್ ಚೇಂಜ್ ಮಾಡಿ ಕಾಲೇಜ್ಗೆ ಬರಬೇಕಿತ್ತು. ತನ್ನೂರಿನಿಂದ 13 ಕಿಲೋಮೀಟರ್ ಒಂದಾದರೆ ಮತ್ತೊಂದು ಬಸ್ ಹಿಡಿದು ಮತ್ತೆ 50 ಕಿಲೋಮೀಟರ್ ಬರಬೇಕಿತ್ತು. ಹರ್ಷ ಈ ದಿನನಿತ್ಯದ 50 ಕಿಲೋಮೀಟರ್ ಜರ್ನಿಯಲ್ಲಿ ಸಿಕ್ಕ ಪರಿಚಯದ ಮುಖ. ದಿನ ಕಳೆದಂತೆ ಇಬ್ಬರು ಒಂದೇ ಬಸ್ ಸ್ಟ್ಯಾಂಡ್ನಲ್ಲಿ ಒಂದೇ ಬಸ್ಗಾಗಿ ಕಾಯ್ತಾ ಇದ್ರು. ಅಭಿಲಾಷ ಯಾರನ್ನು ಮೊದಲ ಭೇಟಿಗೆ ಜಾಸ್ತಿ ಮಾತನಾಡೋ ಹುಡುಗಿಯೇ ಅಲ್ಲ. ಹರ್ಷ ಕಾಲೇಜ್ ಲೆಕ್ಚರ್ ಆಗಿರೋದ್ರಿಂದ ಅವನ ಅಕ್ಕಪಕ್ಕ ಯಾವಾಗಲೂ ಸ್ಟೂಡೆಂಟ್ ಇರ್ತಾಯಿದ್ರು. ಅದರಲ್ಲೂ ಗರ್ಲ್ಸ್ ಸ್ಟೂಡೆಂಟೇ ಜಾಸ್ತಿ. ಹಾಗಾಗಿ ಅಭಿಲಾಷೆಗೆ ಮೊದಲು ಇಷ್ಟ ಆಗ್ತಾ ಇರಲಿಲ್ಲ ಹರ್ಷ. ಮತ್ತೆ ದಿನ ಕಳೆದಂತೆ ಹರ್ಷನ ಕಂಗಳು ಅಭಿಲಾಷನನ್ನೇ ನೋಡುತ್ತಿತ್ತು. ಆದರೆ ಒಂದು ದಿನವೂ ಇಬ್ಬರು ಮಾತನಾಡಲಿರಲಿಲ್ಲ. ದಿನೇ ಅಭಿ ಹರ್ಷನ ನೋಟದಿಂದ ಕಳೆದೋಗಿದ್ದಳು. ಅವನು ಎದುರಿಗೆ ಬಂದರೆ ಮಾತೆ ಹೊರಡದೆ ಎದೆ ಡವ ಡವ ಅಂತ ಹೊಡಿತಿತ್ತು. ಹರ್ಷನು 100 ಜನ ಇದ್ದರೂ ಅಭಿಯನ್ನೇ ಹುಡುಕುತ್ತಿದ್ದ. ಒಂದು ದಿನ ಹರ್ಷ ಕಾಲೇಜಿಗೆ ಬರದಿದ್ದರೂ ಅಭಿ ದಿನನಿತ್ಯದ ಬಸ್ಸಿನಲ್ಲಿ ಪರಿಚಯವಿರುವ ಅದೇ ಕಾಲೇಜ್ನ PUC ಸ್ಟೂಡೆಂಟ್ನ ಕೇಳ್ತಾ ಇದ್ಲು, ಯಾಕೆ ನಿಮ್ಮ ಸರ್ ಬಂದಿಲ್ಲ ಅಂತ. ಅದೇ ರೀತಿ ಹರ್ಷನು ಅಭಿ ಬಂದಿಲ್ಲ ಅಂದರೆ ಅಭಿ ಕ್ಲಾಸ್ಮೇಟ್ನ ತನ್ನೂರಿನ ಹುಡುಗ ಸಂದೇಶ್ನ ಕೇಳ್ತಾ ಇದ್ದ. ಸಂದೇಶ್ ಕ್ಲಾಸಿಗೆ ಬಂದು ಅಭಿಲಾಷನನ್ನು ರೇಗಿಸ್ತಾ ಇದ್ದ. ಅಭಿಗೆ ಹರ್ಷ ಸರ್ನ ಸೆಳೆತ ಮತ್ತಷ್ಟು ಜಾಸ್ತಿಯಾಗಿತ್ತು. ಆದರೂ ಆಕೆ ತಾನು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವಳು ಎಂದು ಹರ್ಷನ ಮೇಲೆ ಪ್ರೀತಿ. ಆದರೂ ಯಾರೇ ಏನೇ ರೇಗಿಸಿದರೂ ಪ್ರತಿಕ್ರಿಯಿಸ್ತಿರಲಿಲ್ಲ. ಹರ್ಷನಿಗೆ ಮೊದಲು ಅಭಿಲಾಷನ ಮೇಲೆ ಅಟ್ರಾಕ್ಷನ್ ಅನಿಸಿದರೂ ಮತ್ತೆ ಒಂದು ದಿನವೂ ಆಕೆಯನ್ನು ನೋಡೋದೇ ಇರೋದೇ ಕಷ್ಟ ಅನ್ನುವ ಒದ್ದಾಟಕ್ಕೆ ಆತನ ಮನಸ್ಸು ಬಂದಿತ್ತು. ತಾನೊಬ್ಬ ಕಾಲೇಜ್ ಲೆಕ್ಚರರ್ ಆಗಿ ಅಭಿಗೆ ಪ್ರಪೋಸ್ ಮಾಡಿ ಆಕೆ ರಿಜೆಕ್ಟ್ ಮಾಡಿದರೆ ಅನ್ನೋ ಭಯ ಆತನಿಗೆ ಕಾಡುತ್ತಿತ್ತು. ಆದರೆ ಹೀಗೆ ಮಾತಿಲ್ಲ ಕಥೆಯಿಲ್ಲದೆ ಬರೀ ಮನಸ್ಸಿನ ತೊಳಲಾಟದಲ್ಲೇ ಅಭಿಲಾಷ ತನ್ನ 2 ವರ್ಷದ MBA ಮುಗಿಸಿದ್ದಳು. ಇನ್ನೇನು ಎಕ್ಸಾಮ್ ಓದಲಿಕ್ಕೆ ಅಂತ ರಜೆ ಶುರುವಾಗಿತ್ತು. ಈ ಕಡೆ ಹರ್ಷನಿಗೆ ಅಭಿಯನ್ನು ನೋಡದೆ ಏನೋ ಕಸಿವಿಸಿ. ಹೇಗೋ ಧೈರ್ಯ ಮಾಡಿ ಯಾರೋ ಪರಿಚಯಸ್ಥರಿಂದ ಅಭಿ ಮನೆಯವರಿಗೆ ಮದುವೆ ಹರ್ಷನ ಪ್ರಪೋಸಲ್ ಬಂದಿತ್ತು. ಅಭಿ ಮನೆಯಲ್ಲಿ ಅಭಿ ಅಕ್ಕನಿಗೆ ಹುಡುಗ ಹುಡುಕ್ತಾ ಇರೋದ್ರಿಂದ ಅಭಿಯ ಮದುವೆ ಬಗ್ಗೆ ಅವರು ಯಾರೂ ಯೋಚನೆ ಮಾಡಿರಲಿಲ್ಲ. ಮನೆಯವರು ಬಂದ ಪ್ರಪೋಸಲ್ನ ಅಭಿಗೆ ಈಗಲೇ ಮದುವೆ ಮಾಡೋದಿಲ್ಲ ಅಂತ ಅವರು ರಿಜೆಕ್ಟ್ ಮಾಡಿದ್ದರು. ಅಭಿಗೆ ತನ್ನ ಅಕ್ಕನಿಗೆ ಹುಡುಗ ಸೆಟ್ ಆಗ್ತಾ ಇಲ್ಲ. ತಾನು ಬಂದಿರುವ ಹರ್ಷನ ಪ್ರಪೋಸಲನ್ನು ಒಪ್ಪಿಕೊಂಡರೆ ತನ್ನ ಅಕ್ಕನಿಗೆ ಬೇಸರವಾಗುವುದು ಎಂದು ಮನೆಯವರ ಎದುರಿಗೆ ಹರ್ಷನ ಬಗ್ಗೆ ಒಂದು ಮಾತನಾಡದೆ ಸುಮ್ಮನಾಗಿದ್ದಳು. ಆದರೆ ಆಕೆ ಅಂದುಕೊಂಡಿದ್ದಳು, ನನಗೆ ಗೊತ್ತಿಲ್ಲದೆ ಹರ್ಷ ಸರ್ಗೆ ಮನಸ್ಸು ಕೊಟ್ಟಿದ್ದೇನೆ. ಅಭಿಲಾಷ ತನ್ನ ಮನಸ್ಸಲ್ಲೇ ಅಂದುಕೊಂಡಿದ್ದಾಳೆ, ಎಕ್ಸಾಮ್ ಆಗಲಿ, ತನ್ನ ಅಕ್ಕನಿಗೆ ಮದುವೆ ಆಗಲಿ, ತಾನೇ ಹರ್ಷ ಸರ್ನ ಕಾಂಟ್ಯಾಕ್ಟ್ ಮಾಡಿ ತನ್ನ ಪ್ರೀತಿಯನ್ನು ಹೇಳ್ತೀನಿ ಅಂತ. ಅಲ್ಲಿ ತನಕ ಹೀಗೆ ಇರಲಿ ನನ್ನ ಮನಸ್ಸಲ್ಲಿ ಹರ್ಷ ಸರ್ ಅಂದ್ಕೊಂಡಳು. ಅಭಿಲಾಷ ತನ್ನ MBA ಎಕ್ಸಾಮ್ ಮುಗಿಸಿ ಬೆಂಗಳೂರಿಗೆ ಬಂದು ಒಂದು ಕಾಲೇಜ್ನಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಜಾಬ್ಗೆ ಸೇರ್ತಾಳೆ. ಇವಾಗ ಹರ್ಷ ಸರ್ಗೆ
ಕಾಂಟ್ಯಾಕ್ಟ್ ಮಾಡಬಹುದು ಅಂತ ತುಂಬ ಖುಷಿಯಿಂದ ತನ್ನ ಕ್ಲಾಸ್ಮೇಟ್ ಸಂದೇಶ್ಗೆ ಕಾಲ್ ಮಾಡ್ತಾಳೆ. ತುಂಬ ಖುಷಿ ಇರುತ್ತೆ ಅಭಿಲಾಷೆಗೆ. ಅಭಿಯ ಅಕ್ಕನಿಗೂ ಮದುವೆ ಆಗಿರುತ್ತೆ. ಸಂದೇಶ್ಗೆ ಕಾಲ್ ಮಾಡಿದವಳೆ, ಸಂದೇಶ್ ಹವರ್ ಯು ಅಂತ ಕೇಳಿದ್ಲು. ಸಂದೇಶ್ ಆ ಕಡೆಯಿಂದ ಹಾಯ್ ಅಭಿ ಹೇಗಿದ್ಯಾ ಅಂತ ಕೇಳ್ದ. ಅಭಿ ನಿಧಾನಕ್ಕೆ ನಾನು ಚೆನ್ನಾಗಿದ್ದೀನಿ ನೀನು ಅಂದ್ಲು. ಸಂದೇಶ್ ಮತ್ತೆ ಮಾತು ಮುಂದುವರಿಸಿದ. ಮತ್ತೆ ಅಭಿ ಏನು ಗೊತ್ತಾ, ಹರ್ಷ ಸರ್ಗೆ ಎಂಗೇಜ್ಮೆಂಟ್ ಆಯಿತು. ಸಾರಿ ಕಣೆ, ನಿಮ್ಮಿಬ್ಬರ ನಡುವೆ ಏನೂ ಇರಲಿಲ್ಲ, ನಾವೇ ತಪ್ಪು ತಿಳ್ಕೊಂಡು ರೇಗಿಸ್ತಿದ್ವಿ. ಮತ್ತೆ ಮೇಗ್ ಮದುವೆ ಅಂತೆ, ಮೇ ಬಿ ಮದುವೆಗೆ ಕರಿಬೋದು ಹರ್ಷ ಸರ್, ನಾವೆಲ್ಲ ಅಲ್ಲೇ ಮೀಟ್ ಆಗೋಣ ಮತ್ತೆ ಬಾ ಆಯ್ತಾ ಅಂದ. ಒಂದೇ ಸಮನೆ ಸಂದೇಶ್ ಮಾತಾಡ್ತಾ ಇದ್ದ. ಅಭಿಗೆ ಒಂದು ಕ್ಷಣ ಹೃದಯವೇ ನಿಂತಂತಾಯಿತು. ಅಭಿಗೆ ಮಾತೇ ಹೊರಡಲಿಲ್ಲ. ಸಂದೇಶ್ ಏನು ಎಮರ್ಜೆನ್ಸಿ ಕಾಲ್ ಬರ್ತಾ ಇದೆ, ಮತ್ತೆ ಮಾಡ್ತೀನಿ ಅಂತ ಹೇಳಿ ಸಾರಿ ಅಂತ ಕಾಲ್ ಕಟ್ ಮಾಡಿದ್ಲು. ಅಭಿಗೂ ನಿಜಕ್ಕೂ ತುಂಬ ನೋವಾಗಿತ್ತು. ಕಣ್ಣಂಚಲ್ಲಿ ನೀರು ತುಂಬಿ ಜಿನುಗುತ್ತಿತ್ತು. ತನ್ನ ಕೈಯನ್ನೊಮ್ಮೆ ಕಚ್ಚಿ ತನ್ನ ದುಃಖವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಳು ಅಭಿ. 2 ವರ್ಷ ಕಣ್ಣಲ್ಲೇ ಪ್ರೀತಿ ಹಂಚಿ ಒಂದು ಮಾತು ಕೇಳದೆ ಬೇರೊಬ್ಬರನ್ನು ಮದುವೆಯಾಗೋಕ್ಕೆ ಹೇಗೆ ಮನಸ್ಸು ಬಂತು ಹರ್ಷ ಸರ್ಗೆ? ಹಾಗಾದರೆ ನಾ ಕಂಡ ಆ ಕಂಗಳು ತೋರಿದ ಪ್ರೀತಿ ಸುಳ್ಳ? ಛೆ, ಅದೆಷ್ಟೋ ಹೊತ್ತು ಮೌನವಾಗಿ ಒಂಟಿಯಾಗಿ ಕುಳಿತಿದ್ದಳು ಅಭಿ. ವರ್ಷಗಳೇ ಕಳೆಯಿತು. ಅಭಿಗೆ ಯಾರ ಮೇಲೂ ಪ್ರೀತಿ ಹುಟ್ಟಿರಲಿಲ್ಲ. ಅಲ್ಲಲ್ಲಿ ಯಾರ್ಯಾರೋ ನೋಡಿದವರು ಪ್ರಪೋಸಲ್ ಬಂದ್ರೂ ಅಭಿಗೆ ಯಾರ ಮೇಲೂ ಏನೂ ಫೀಲಿಂಗ್ಸ್ ಕೂಡ ಹುಟ್ಟಿರಲಿಲ್ಲ. ಎಲ್ಲ ರಿಜೆಕ್ಟ್ ಮಾಡಿ 5 ವರ್ಷ ಹರ್ಷನ ನೆನಪಲ್ಲೇ ಕಳೆದಿದ್ದಳು. ಅಕ್ಕನಿಗೆ ಮದುವೆಯಾಗಿ 4 ವರ್ಷವೇ ಕಳೆದಿತ್ತು. ಅಭಿ ಅಪ್ಪ ಒಂದು ಹುಡುಗನನ್ನು ತೋರಿಸಿ ಮದುವೆ ಮಾಡಿಕೊಳ್ಳೇಬೇಕು ಅಂತ ಹಠ ಹಿಡಿದಿದ್ದರು. ಅಪ್ಪ ಅಮ್ಮ ಮನೆಯವರ ಹಠಕ್ಕೆ ಅಭಿ ಮದುವೆ ಕೂಡ ಆಯಿತು. ಹುಡುಗ ಕೂಡ ಸೌಮ್ಯ ಸ್ವಭಾವದ ಅತ್ಯಂತ ಒಳ್ಳೆಯ ಮನುಷ್ಯ. ಅಭಿ ಈಗ ಎಲ್ಲ ಮರೆತು ಗಂಡನ ಜೊತೆ ನೆಮ್ಮದಿಯ ಜೀವನಕ್ಕೆ 9 ವರ್ಷವೇ ಕಳೆಯಿತು. ಕಾರ್ ಚಲಾಯಿಸ್ತಾ ಅಭಿ ಇಂದು ಮತ್ತೆ 14 ವರ್ಷದ ನಂತರ ಹರ್ಷನನ್ನು ನೋಡಿದ್ದಾಳೆ. ಮನಸ್ಸು ಯಾಕೋ ಕೇಳಲಿಲ್ಲ. ಯೂ ಟರ್ನ್ ತೆಗೆದು ಮತ್ತೆ ಕಾಲೇಜ್ ಬಸ್ ಸ್ಟ್ಯಾಂಡ್ನ ಕಡೆ ಡ್ರೈವ್ ಮಾಡಿದಳು. ಹರ್ಷ ಎದುರೇ ಕಾರ್ ನಿಂತಿತ್ತು. ನಿಧಾನವಾಗಿ ಕಾರ್ ಗ್ಲಾಸ್ ಇಳಿಸಿದಳು ಅಭಿ. ಹರ್ಷ ಸರ್ ಎಂದು ಕರೆದಳು. ಹರ್ಷ ಬರುತ್ತಿದ್ದ ತನ್ನೂರಿನ ಬಸ್ ಕಡೆ ನೋಡುತ್ತಿದ್ದ. ಯಾರೋ ತನ್ನ ಕರೆದಂತಾಗಿ ತಿರುಗಿ ನೋಡಿದ. ಅವನಿಗೆ ಅವನ ಕಣ್ಣು ನಂಬಲಾಗಲಿಲ್ಲ. ತನ್ನ ಬೆರಗು ಕಣ್ಣಲ್ಲೇ ನೋಡ್ತಾ ಇದ್ದ ಹರ್ಷ. ಅಭಿ ಮತ್ತೆ ಹರ್ಷ ಸರ್ ಎಂದಳು. ಹರ್ಷ ನಿಧಾನಕ್ಕೆ ಹಾಯ್ ಎಂದ. ಅಭಿ ಕಾರ್ ಡೋರ್ ತೆಗೆದು ಬನ್ನಿ ಕುಳಿತುಕೊಳ್ಳಿ ಎಂದಳು. ಅಭಿ ಕಾರ್ನ ನಿಧಾನವಾಗಿ ಚಲಿಸುತ್ತಿತ್ತು. ಇಬ್ಬರು 1-5 ನಿಮಿಷ ಯಾವುದೇ ಮಾತಿಲ್ಲದೆ ಮೌನವಾಗಿ ಸಾಗಿದ್ದರು. ಸ್ವಲ್ಪ ಹೊತ್ತಿನ ನಂತರ ಹರ್ಷ ಅಭಿಯನ್ನು ನೋಡಿ ಕೇಳಿದ. ಅಭಿ, ಒಂದು ಪ್ರಶ್ನೆ ಕೇಳಲಾ ಎಂದ. ಅಭಿ ಹ್ಞೂ ಅಂದಳು. ನೀವ್ಯಾಕೆ ನನ್ನ ರಿಜೆಕ್ಟ್ ಮಾಡಿದ್ರಿ ಅಂದ ಹರ್ಷ. ಅಭಿಗೆ ಹರ್ಷನ ಕೆನ್ನೆಗೆ ಬಾರಿಸಿ ರಿಜೆಕ್ಟ್ ನಾನು ಮಾಡಿದ್ದ ಅಥವಾ ನೀವು 3 ತಿಂಗಳಲ್ಲೇ ಪ್ರೀತಿಸಿದ ಹುಡುಗಿನ ಕಾಯದೆ ಬೇರೊಬ್ಬಳನ್ನ ಮದುವೆ ಆದ್ರ ಅಂತ ಕೇಳೋಷ್ಟು ಕೆಟ್ಟ ಕೋಪವಿತ್ತು. ತನ್ನನ್ನು ತಾನು ತಡೆದು ಅಭಿ ನಿಧಾನಕ್ಕೆ ಉತ್ತರಿಸಿದಳು. ಪ್ರಪೋಸಲ್ ಕೊಟ್ಟು 3 ತಿಂಗಳಲ್ಲಿ ಮದುವೆಯಾದವರು ನೀವು? ನಾನು ಮದುವೆಯಾಗಿದ್ದು 5 ವರ್ಷದ ನಂತರ, ನೆನಪಿರಲಿ ಎಂದಳು. ಅಭಿಯ ಧ್ವನಿ ಕುಗ್ಗಿತ್ತು. ಅಂದರೆ ನಿಮಗೆ ನಾನು ಇಷ್ಟ ಆಗಿದ್ನ ಅಭಿ ಅಂದ ಹರ್ಷ. ಅಭಿ ನಿಧಾನಕ್ಕೆ, ಆ ಮಾತು ಈಗ್ಯಾಕೆ? ನನ್ನ ಮದುವೆಯಾಗಿ 9 ವರ್ಷವೇ ಕಳೆದಿದೆ. ನಿಮ್ಮ ಮದುವೆಯಾಗಿ 14 ವರ್ಷವೇ ಆಯಿತು. ಇನ್ಯಾಕೆ ಅದೆಲ್ಲ ಅಂದಳು. ಹರ್ಷ ನಿಧಾನಕ್ಕೆ ನಿಟ್ಟುಸಿರು ಬಿಟ್ಟು, ನೋಡಿ ಅಭಿ, ನಾನು ನಿಮ್ಮನ್ನು ಮನಸಾರಿ ಇಷ್ಟಪಟ್ಟಿದ್ದೆ. ಇವತ್ತಿಗೂ ನೀವು ನನ್ನನ್ನು ಕಾಡ್ತಾ ಇರ್ತೀರ. ನಾನು ಒಂದು ಪ್ರಪೋಸಲ್ ಪರಿಚಯದವ್ರ ಹತ್ರ ಕೇಳಿ ಕಳುಹಿಸಿದೆ. ಅವರ ಮರು ಉತ್ತರ ನಿಜಕ್ಕೂ ನನಗೆ ಶಾಕ್ ಆಗಿತ್ತು. ಅವರು ನೀವು ಮತ್ತು ನಿಮ್ಮ ಮನೆಯವರು ರಿಜೆಕ್ಟ್ ಮಾಡಿದ್ರು ಅಂದರು.
ಒಂದು ದಿನನೂ ನಾನು ನಿಮ್ಮ ಹತ್ರ ಮಾತನಾಡಿರಲಿಲ್ಲ. ನಿಮಗೆ ನಿಜಕ್ಕೂ ನಾನು ಇಷ್ಟವೋ ಇಲ್ವೋ ಅಂದ್ಕೊಂಡೆ. ಒಬ್ಬ ಕಾಲೇಜ್ನ ಲೆಕ್ಚರರ್ ಆಗಿ ಸ್ಟೂಡೆಂಟ್ ಹಿಂದೆ ಬೀಳೋದು ತಪ್ಪು. ನನ್ನ ಮರ್ಯಾದೆ ಪ್ರಶ್ನೆ ಎಂದು ಸುಮ್ಮನಾದೆ. ಆದರೆ ನನ್ನ ಅಭಿ ಯಾಕೆ ರಿಜೆಕ್ಟ್ ಮಾಡಿದ್ಲು? ನಿಮ್ಮ ನೋಟ, ನೀವು ನನ್ನನ್ನು ಕಾಡ್ತಾನೆ ಇದ್ರಿ. 2 ತಿಂಗಳು ನಾನಾಗಿರಲಿಲ್ಲ ಅಭಿ. ಮತ್ತು ಅಮ್ಮ ಯಾವಾಗಲೂ ನಮ್ಮ ರಿಲೇಷನ್ ಹುಡುಗಿಗೆ ತಂದೆ ತಾಯಿ ಯಾರೂ ಇಲ್ಲ, ಅವಳನ್ನು ಮದುವೆ ಮಾಡ್ಕೊ, ಅವಳಿಗೆ ಒಂದು ಬಾಳು ಕೊಡು, ಆ ಹುಡುಗಿ ನೀನೇ ಪ್ರಪಂಚ ಅಂದ್ಕೊಂಡಿದ್ದಾಳೆ ಎಂದು ಹಠ ಹಿಡಿದರು. ನಿನ್ನ ನೆನಪಿನಿಂದ ಈ ಹುಚ್ಚು ಮನಸ್ಸಿನಿಂದ ಹೊರಬರಲು ನನಗೆ ಬೇರೆ ದಾರಿ ಕಾಣಲಿಲ್ಲ. ಅದಕ್ಕೆ ನಾನು ಒಪ್ಪಿಕೊಂಡೆ, ಮದುವೆನೂ ಮಾಡಿಕೊಂಡೆ. ಸಾರಿ ಅಭಿ ಎಂದ. ಅಭಿಗೆ ಮಾತೇ ಹೊರಡಲಿಲ್ಲ. ಕಣ್ಣಂಚಿನಲ್ಲಿ ಕಣ್ಣೀರ ಹನಿ ಹೊರಗೆ ಬರಲು ಆಗದೆ ಮಿನುಗುತ್ತಿತ್ತು. ಅಭಿ ಸುಮ್ಮನೆ ಕಾರ್ ಡ್ರೈವ್ ಮಾಡ್ತಾ ಇದ್ಲು. ಹರ್ಷ ಅಭಿ ಏನಾದರೂ ಮಾತಾಡಿ ಅಂದ. ಅದಕ್ಕೂ ಉತ್ತರಿಸಲಿಲ್ಲ ಅಭಿ. ಸ್ವಲ್ಪ ಹೊತ್ತಿನ ನಂತರ ಹರ್ಷನೇ ಮಾತು ತೆಗೆದ. ಅಭಿ, ನಾವು ಮೊದಲು ಕೊಟ್ಟ ಮನಸ್ಸು, ಆ ಪ್ರೀತಿ ಮರೆಯಲು ಸಾಧ್ಯವೇ ಇಲ್ಲ. ಇಂದಿಗೂ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ದಯವಿಟ್ಟು ನನ್ನನ್ನು ಪ್ರೀತಿಸ್ತೀರಾ? ಮತ್ತೆ ನಾವು ಪ್ರೀತಿಸೋಣ ಎಂದ ಹರ್ಷ. ಅಭಿ ಈಗ ಮೌನ ಮುರಿಯಲೇಬೇಕು ಅನಿಸ್ತು. ನೋಡಿ ಹರ್ಷ ಸರ್, ಎಲ್ಲೋ ವಾಟ್ಸಪ್ ಸ್ಟೇಟಸಲ್ಲಿ ಹರಿದಾಡಿದ ನಿಮ್ಮ ಕುಟುಂಬದ ಭಾವಚಿತ್ರ ನೋಡಿದೆ. ಮುದ್ದಾದ ಕುಟುಂಬ, 2 ಮಕ್ಕಳು, ಅದೆಷ್ಟು ಸುಂದರ ಸಂಸಾರ ಅನಿಸಿದೆ. ಆ ಸಂಸಾರಕ್ಕೆ ಕೆಟ್ಟದ್ದು ಮಾಡೋ ಮನಸ್ಸು ಈ ಅಭಿದಲ್ಲ. ಪ್ರೀತಿ ಒಂದು ಪಡೆಯುವುದಷ್ಟೇ ಅಲ್ಲ, ತಾನು ಮಾಡಿದ ವ್ಯಕ್ತಿ ಚೆನ್ನಾಗಿರಲಿ ಅಂತ ಬಯಸುವುದು ಕೂಡ ಪ್ರೀತಿಯೇ. ಪ್ರೀತಿ ಮಾಡಿದ ವ್ಯಕ್ತಿಗಾಗಿ ಒಮ್ಮೊಮ್ಮೆ ಆ ವ್ಯಕ್ತಿಯಿಂದ ನಾವು ದೂರ ಇರಲೇಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ನಿಮಗಾಗಿ ಕುಟುಂಬ ಕಾಯ್ತಾ ಇದೆ. ನಾನೇ ಪ್ರಪಂಚವೆಂದು ನನ್ನ ಗಂಡ ಕೂಡ ಕಾಯ್ತಾ ಇದ್ದಾನೆ. ನನ್ನಿಂದ ಮೋಸವಾಗಬಾರದು ನನ್ನನ್ನು ನಂಬಿದ ನನ್ನವರಿಗೆ ಎಂದಳು ಅಭಿ. ಇನ್ನೇನು ಹರ್ಷ ಇಳಿದು ಹೋಗೋ ಸಮಯ ಬಂದೇ ಬಿಟ್ಟಿತು. ಕಾರಿಂದ ಇಳಿದ ಹರ್ಷನ ಕಣ್ಣಲ್ಲಿ ನೀರಿತ್ತು. ಭಾರವಾದ ಮನಸ್ಸಿನಿಂದ ಅಭಿ ಹರ್ಷನನ್ನು ನೋಡುತ್ತಾ ಮುಂದೆ ಸಾಗಿದಳು. ಧನ್ಯವಾದಗಳು ಸ್ನೇಹಿತರೆ. ನಾನು ಶೈಲಾ ವರಂಪಾಲ್. ಈ ಕತೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಪುಟ್ಟ ಪ್ರತಿಭೆಗೆ ಒಂದು ಸಣ್ಣ ಪ್ರೋತ್ಸಾಹವನ್ನು ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ